ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ತಾವು ಶ್ರೀಮಂತರಾಗಬೇಕು ಅನ್ನುವಂಥ ಕನಸಿರ್ತದೆ. ಆದರೆ ಶ್ರೀಮಂತರಾಗೋದು ಹೇಗೆ ಹೇಳೋದು ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಈ ಬಗ್ಗೆ ವಿವರಣೆಯನ್ನು ಕೊಡುವಂಥ ಪುಸ್ತಕ ಶ್ರೀಮಂತರಾಗೋಣ ಬನ್ನಿ. ಇದು ನಾನು ಬರೆದಿರತಕ್ಕಂಥ ಪುಸ್ತಕ. ಬೆಂಗಳೂರಿನ ವೇರ್ಲೋಕ ಬುಕ್ಸ್ ಅವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ಈ ಪುಸ್ತಕ ಜನರ ಕೈ ಸೇರಿದೆ. ಓದುಗರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಈ ಪುಸ್ತಕವನ್ನು 2 ಭಾಗದಲ್ಲಿ ವಿಂಗಡಿಸಿ ಓದುಗರ ಮುಂದೆ ಇಡಲಾಗಿದೆ. ಮೊದಲನೇ ಭಾಗದಲ್ಲಿ ಸಿರಿತನದ ಹೆಜ್ಜೆಗಳು, ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಸಿರಿತನದ ಗುಟ್ಟುಗಳು ಎನ್ನುವಂಥ ವಿಷಯಗಳ ಅಡಿಯಲ್ಲಿ ವಿವಿಧ ವಿಷಯಗಳನ್ನು ಪ್ರಸ್ತಾಪನೆ ಮಾಡಲಾಗಿದೆ. ಇದರಲ್ಲಿ ಓದುಗರು ಮ್ಯೂಚುವಲ್ ಫಂಡ್ಗಳು, ಅದೇ ರೀತಿ ಷೇರುಗಳು, ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಜಾಗೃತಿಯನ್ನಿರಬೇಕು, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಎಫ್ ಡಿ ಮಾಡೋದ್ರಿಂದ ಯಾವ ರೀತಿಯ ಮೋಸಕ್ಕೆ ಒಳಗೋಗೋಂಥ ಸಾಧ್ಯತೆ ಇರುತ್ತದೆ, ಸಾಂಸಾರಿಕ ಬದುಕಿನಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ನಡೆಸ್ಕೊಳ್ಬೇಕು, ಅದೇ ರೀತಿ ಹಣ ಕರಗದಂತೆ ಎಚ್ಚರ ವಹಿಸಬೇಕಾದಂತಹ ಕ್ರಮಗಳು, ಶ್ರೀಮಂತಿಕೆ ಹಾದಿಯಲ್ಲಿ ಸಾಗಬೇಕಾದಂತಹ ಆರ್ಥಿಕವಾದಂತಹ ಸೂತ್ರಗಳು ಕೂಡ ಈ ಪುಸ್ತಕದಲ್ಲಿ ಇದ್ದಾವೆ. ಅದೇ ರೀತಿ ಡಿವಿಡೆಂಡ್ ಕೊಡತಕ್ಕಂಥ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕೆ, ಇದರಿಂದ ನಾವು ಶ್ರೀಮಂತರಾಗುವಂಥ ಸಾಧ್ಯತೆ ಇದೆಯೇ, ಅದೇ ರೀತಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ಗಳಲ್ಲಿ ಯಾವ ರೀತಿ ಸೇಫಾಗಿ ಹೂಡಿಕೆಯನ್ನು ಮಾಡಬಹುದು, ಡಿಮ್ಯಾಟ್ ಅಕೌಂಟ್ ಹ್ಯಾಕ್ ಆಗದ ರೀತಿಯಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕನ್ನುವಂಥ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಸಿರಿತನದ ಹೆಜ್ಜೆಗಳು ಎನ್ನುವ ಪರಿಕಲ್ಪನೆಯಡಿಯಲ್ಲಿ ಹಣ ಯಾಕೆ ಬೇಕು ಮನುಷ್ಯನಿಗೆ, ಶ್ರೀಮಂತರಾಗಬೇಕಾದ್ರೆ ಮೈಂಡ್ಸೆಟ್ ಭಾಳ ಮುಖ್ಯ ಆಗುತ್ತೆ, ಯಾವ ರೀತಿಯ ಮೈಂಡ್ಸೆಟ್ ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಅದೇ ರೀತಿ ಗಳಿಕೆ, ಉಳಿತಾಯ ಮತ್ತು ಹೂಡಿಕೆ ಇವುಗಳಿಗಿರತಕ್ಕಂಥ ಸಂಬಂಧವನ್ನು, ಇದು ಶ್ರೀಮಂತಿಕೆ ಕಡೆಗೆ ನಮ್ಮನ್ನು ಹೇಗೆ ಕರೆದೊಯ್ಯುವುದು ಎನ್ನುವುದನ್ನು ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಅದೇ ರೀತಿ ಉತ್ತಮವಾದಂಥ ಜೀವನ ಶೈಲಿ, ವ್ಯಕ್ತಿತ್ವ, ಅದೇ ರೀತಿ ಶ್ರೀಮಂತಿಕೆಯ ಮೈಲಿಗಲ್ಲು ಅಂದರೆ ಫೈನಾನ್ಷಿಯಲ್ ಫ್ರೀಡಮನ್ನು ನಾವು ಯಾವ ರೀತಿ ತಲುಪುವುದು ಎನ್ನುವಂಥ ಮಾಹಿತಿಯನ್ನು ಕೂಡ ಈ ಪುಸ್ತಕದಲ್ಲಿ ನೀಡಲಾಗಿದೆ. ಶ್ರೀಮಂತಿಕೆ ಹಾದಿಯಲ್ಲಿ ಸಾಗಬೇಕಾದರೆ ಮೊದಲು ಯಾವುದೇ ಮನುಷ್ಯ ಒಂದು ವೃತ್ತಿಯನ್ನು ಆಯ್ದುಕೊಂಡು ಸಂಪಾದನೆಯನ್ನು ಮಾಡಬೇಕಾಗ್ತದೆ. ಇದನ್ನು ನಾವು ಗಳಿಕೆ ಹೇಳ್ತೇವೆ. ಅನಂತರ ಇದರಲ್ಲಿ ಕನಿಷ್ಠ 20% ಉಳಿತಾಯವನ್ನು ಮಾಡಬೇಕಾಗ್ತದೆ. ಇದು ಪ್ರಮುಖವಾದಂತಹ ಶ್ರೀಮಂತಿಕೆಯಲ್ಲಿ ಹಾದಿಯಲ್ಲಿ ಸಾಗುವುದಕ್ಕೆ ಪ್ರಮುಖವಾದಂಥ ಹೆಜ್ಜೆ. ಮೂರನೇದಾಗಿ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಒಂದೇ ಕಡೆ ಹೂಡಿಕೆಯನ್ನು ಮಾಡಬಾರ್ದು. ವಾರನ್ ಬಫೆಟ್ ಅವರು ಹೇಳ್ತಾರೆ, ನಾವು ವಿವಿಧ ಬಾಸ್ಕೆಟ್ಗಳಲ್ಲೇ ಹೂಡಿಕೆಯನ್ನು ಮಾಡಬೇಕು ಹೇಳಿ. ಇದರಿಂದ ಡೈವರ್ಸಿಫಿಕೇಷನ್ ಆಗೋದ್ರಿಂದಾಗಿ ನಮಗೆ ರಿಸ್ಕ್ ಕಡಿಮೆ ಆಗ್ತದೆ. ಯಾವ ರೀತಿ ನಾವು ವಿವಿಧ ಅಸೆಟ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ನಾವು ಹೂಡಿಕೆಯನ್ನು ಮಾಡುವ ಜೊತೆಗೆ ಸಂಪತ್ತು ಕರಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕುಟುಂಬದಲ್ಲಿ ದುಡಿಯತಕ್ಕಂಥ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳುವಂಥದ್ದು. ಇದರಿಂದ ಯಾವುದೇ ರೀತಿ ಆಕಸ್ಮಿಕ ಆದಾಗ ಅವರ ಕುಟುಂಬಗಳು ಆರ್ಥಿಕವಾಗಿ ಸಂಕಷ್ಟವನ್ನು ಪಡೆದಂತೆ ತಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಆರೋಗ್ಯ ವಿಮೆಯನ್ನು, ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಬೇಕಾಗ್ತದೆ. ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅದನ್ನು ಕೂಡ ಇಲ್ಲಿ ವಿವರಣೆ ನೀಡಲಾಗಿದೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಮರ್ಜೆನ್ಸಿ ಫಂಡನ್ನು, ಅಂದರೆ ಕನಿಷ್ಠ ಯಾವುದೇ ಎಮರ್ಜೆನ್ಸಿ ಬಂದ ಸಂದರ್ಭದಲ್ಲಿ ಕನಿಷ್ಠ 3 ತಿಂಗಳು ಅಥವಾ 6 ತಿಂಗಳು ಅಥವಾ ಬಿಸ್ನೆಸ್ಸಲ್ಲಿರತಕ್ಕಂಥವರಾದರೆ ಕನಿಷ್ಠ 1 ವರ್ಷಗಳ ರಿಸರ್ವ್ ಹಣವನ್ನು, ತಮ್ಮ ಖರ್ಚಿನಲ್ಲಿ 1 ವರ್ಷಕ್ಕೆ ಬೇಕಾದಷ್ಟು ಹಣವನ್ನು ಕೂಡಿಡಬೇಕಾಗ್ತದೆ. ಇದನ್ನು ಎಲ್ಲಿ ಕೂಡಿಡಬೇಕು ಅನ್ನುವಂಥ ಮಾಹಿತಿ ಕೂಡ ಈ ಪುಸ್ತಕದಲ್ಲಿದೆ. ಇದರಿಂದಾಗಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಹೂಡಿಕೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗೋದಿಲ್ಲ. ಇದು ಶ್ರೀಮಂತಿಕೆಯಲ್ಲಿ ನಾವು ಎಚ್ಚರದ ಹೆಜ್ಜೆಗಳನ್ನು ಇಟ್ಟುಕೊಳ್ಳುವ ಜೊತೆಗೆ ಯಾವ ರೀತಿ ನಾವು ಸಂಪತ್ತನ್ನು ಗಳಿಕೆಯನ್ನು ಮಾಡೋದಕ್ಕೆ ಕ್ರಮ ವಹಿಸಬೇಕುವಂತ ಕೂಡ ಈ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಆಸಕ್ತರು ಈ ಪುಸ್ತಕವನ್ನು ನೇರವಾಗಿ ಆನ್ಲೈನ್ ಮೂಲಕ ಖರೀದಿ ಮಾಡಬಹುದು. ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತಾ ಇದ್ದೇವೆ. ಆಸಕ್ತರು ಈ ಪುಸ್ತಕವನ್ನು ಕೊಂಡು ಪ್ರೋತ್ಸಾಹಿಸಬಹುದು.